ನನಗೆ ಲಾಸ್ಟ್ ಈಗ ನಾನು ಸ್ಯಾಟರ್ಡೆ ಮಂಜು ಅವರು ಬರ್ತಾ ಅನ್ಸಿದ್ದು ಅಂದ್ರೆ ಕೇಳಿದಾಗ ನಾನು ಉತ್ತರ ಕೊಟ್ಟಿದ್ದು ಮೋಕ್ಷಿತಾ ಅವರು ಅಂದ್ರೆ ನಾಟ್ ಡಿಸರ್ವಿಂಗ್ ಅನ್ನೋ ಅನ್ಸಿದ್ದಿದೆ. ಅಲ್ಲೇ ಕೇಳಿರ್ತಾರೆ ಡಿಸರ್ವಿಂಗ್ ಇಲ್ವಾ ಅಂತ. ನಾನು ಅದೇ ಅವ್ರ ಹೆಸರೇ ತಗೊಂಡಿರ್ತೀನಿ. ಎಲ್ಲರೂ ಈಗ ಅದು ನನ್ನ ಪರ್ಸೆಪ್ಷನ್. ನಿಮ್ಗೆ ಅನ್ಸುತ್ತೆ ಅವ್ರು ಆಡ್ದಿರಾ ಅಲ್ಲಿವರೆಗೂ ಆ ವಾರದವರೆಗೂ ಉಳ್ಕೊಳಕ್ ಆಗಲ್ಲ. ಹನುಮಂತು ಹೆಸರು ತಗೊಂಡಿದ್ರು ಆ ವಾರದವರೆಗೂ ಆಡಿ ಉಳ್ಕೊಂಡಿರ್ತಾರೆ. ಆನ್ ದಟ್ ನೋಟ್ ಇಟ್ ಇಸ್ ಜಸ್ಟ್ ಅ ಪರ್ಸೆಪ್ಷನ್. ಸೊ ಇದ್ದಾರೆ ಅನ್ನೋದಾದ್ರೆ ಇದ್ದಾರೆ, ದೇ ಆರ್ ಫೈನಲಿಸ್ಟ್. ಓವರ್ ಆಲ್ ಆಗಿ ಹನುಮಂತು ಹೇಗಿದಾನೋ ಆ ವ್ಯಕ್ತಿ ಈಸ್ ಇನ್ನೋಸೆಂಟ್. ಅಟ್ ದ ಸೇಮ್ ಟೈಮ್ ಅವ್ನು ಬುದ್ಧಿವಂತ ಸಹ. ಇಲ್ದಿದ್ರೆ ಆ ಮನೆಯೊಳಗೆ ಆಟ ಆಡ್ದಿರ ಯಾರು ಉಳಿಯೋದಕ್ಕಾಗಲ್ಲ. ಆದ್ರೆ ಆಟನ ಎಷ್ಟು ಚಂದ ಆಡ್ತೀರಾ, ಎಷ್ಟು ಹೆಲ್ದಿಯಾಗಿ ಆಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವ್ನು ತುಂಬಾ ಚಂದ ಆಡ್ತಿದ್ದಾನೆ ಅವನು, ಬೈ ನಾಟ್ ಹಾರ್ಮಿಂಗ್ ಎನಿವನ್. ಅವರು ಮೆಕ್ಯಾನಿಕ್ ಆಗಿ ಕೆಲಸ ಮಾಡಿದ್ರು ಸೀರಿಯಲ್ ಅಲ್ಲಿ ಅನುಭವ ಇತ್ತು ಸ್ವಲ್ಪ ಅಲ್ಪ ಸ್ವಲ್ಪ. ಇಲ್ಲ ಅಂದ್ರೆ ಸೀರಿಯಲ್ ಲೆಕ್ಕದಲ್ಲಿ ಹೇಳ್ತಿದ್ದೀನಿ. ನೀವು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಕೆಲವೊಂದು ಮೈಂಡ್ ಸೆಟ್ ಗಳನ್ನ ಯಾಕೆ ರಿಪೇರಿ ಮಾಡ್ಲಿಲ್ಲ ಅಂತ? ಇಲ್ಲ, ಅಲ್ಲಿ ರಿಪೇರಿ ಮಾಡಕ್ಕಂತೂ ಹೋಗಿರ್ಲಿಲ್ಲ. ತುಂಬಾ ಹಂಚ್ಕೊಂಡ್ ಮಾತಾಡ್ತಿದ್ದು ಮೋಕ್ಷಿತಾ ಮತ್ತೆ ಮಂಜು ಅವ್ರ ಜೊತೆ ಮಾತ್ರ. ಒಂದ್ಸತಿ ಹೇಳ್ದಾಗ ಮೋಕ್ಷಿತಾ ಅವ್ರಿಗೆ ಒಂದಷ್ಟು ವಿಷಯ ಇಷ್ಟ ಆಗದೆ ಇದ್ದಾಗ ಡಿಸ್ಟೆನ್ಸ್ ಆಗಿದ್ದಿದೆ. ಇನ್ಫ್ಯಾಕ್ಟ್ ಮಂಜು ಅವ್ರಿಗೆ ಇದು ಸರಿ ತಪ್ಪು ಅಂತ ಹೇಳ್ಕೊಂಡಿದ್ದಿದೆ. ಬಟ್ ಯಾರನ್ನು ಸ್ಪೆಸಿಫಿಕ್ ಆಗಿ ರಿಪೇರಿ ಮಾಡ್ಬೇಕು ಅಂತ ನನಗೆ ಅನ್ಸ್ಲಿಲ್ಲ. ಬಿಗ್ ಬಾಸ್ ಮನೆಗೆ ಹೋಗೋಕಿನ ಮೈಂಡ್ ಸೆಟ್ ಮುಂಚೆ ಇರೋ ಮೈಂಡ್ ಸೆಟ್, ಬಿಗ್ ಬಾಸ್ ಹೋದಾಗಿರೋ ಬಿಗ್ ಬಾಸ್ ಮನೆಯಲ್ಲಿದ್ದ ಮೈಂಡ್ ಸೆಟ್, ಹೊರಗಡೆ ಬಂದಿರೋ ಒಂದ್ ಮೈಂಡ್ ಸೆಟ್, ಈ ಮೂರು ಮೈಂಡ್ ಸೆಟ್ ಏನಾದ್ರು ವ್ಯತ್ಯಾಸ ಕಾಣಿಸ್ತಿದ್ಯಾ? ಖಂಡಿತವಾಗ್ಲೂ ಹೋಗ್ಬೇಕಂದ್ರೆ ಲಾಟ್ಸ್ ಆಫ್ ಕ್ವಶನ್ ಮಾರ್ಕ್ಸ್. ಏನ್ ಮಾಡೋದು, ಹೆಂಗ್ ಮಾಡೋದು, ಹಂಗೆ ಹಿಂಗೆ ಅನ್ನೋಂಥದ್ದು. ಅಲ್ಲಿ ಒಳಗೆ ಹೋದ್ಮೇಲೆ ನಿಜವಾಗ್ಲೂ ಬ್ಲಾಂಕ್ ಆಗ್ತೇವೆ ನಾವು. ವಿಲ್ ಸ್ಟಾರ್ಟ್ ಫ್ರಮ್ ಝೀರೋ. ದಟ್ ಇಸ್ ವಾಟ್ ಐ ಡಿಡ್. ಆಯ್ತು, ಏನ್ ಬರುತ್ತೋ ಫೇಸ್ ಮಾಡ್ಬೇಕು, ಬೆಸ್ಟ್ ಕೊಡ್ಬೇಕು, ಯಾವುದೇ ಆಗ್ಲಿ ಹಾನೆಸ್ಟ್ ಆಗಿರ್ಬೇಕು ಅನ್ನೋವಂಥದ್ದು. ಅಲ್ಲಿ ಅದೇ ರೀತಿ ಫೇಸ್ ಮಾಡಿದೆ. ಈಗ ಹೊರಗೆ ಬಂದ್ಮೇಲೆ ನಾನು ಏನ್ ಮಾಡಿದೆ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ವೆರಿ ಪ್ರೌಡ್ ಅಬೌಟ್ ಮೈ ಜರ್ನಿ, ವೆರಿ ಹ್ಯಾಪಿ ಅಬೌಟ್ ಮೈ ಜರ್ನಿ. ಸೊ ಹೀಗೆ ಕ್ವಶನ್ ಮಾರ್ಕು, ಬ್ಲಾಂಕ್ ಅಂಡ್ ವೆರಿ ಹ್ಯಾಪಿ. ಎನಿಥಿಂಗ್ ಅಂತ ಅಲ್ಲೂ ಒಳಗೂ ಅಷ್ಟೇ ನಿಮ್ ಮುಖಕ್ಕೆ ಹೇಳ್ತಾರೆ, ನೀವು ತಪ್ಪು, ನೀವು ಬ್ಯಾಡು, ನೀವು ಅಂದ್ರೆ ಏನ್ ಹೇಳೋದು, ಮುಖವಾಡ ಅಥವಾ ಫೇಕ್ ಎಲ್ಲ. ಅದೇ ರೀತಿ ಅಪ್ರಿಶಿಯೇಟ್, ಉತ್ತಮ ಅಂತ ಹೇಳೋದೇ ಇರುತ್ತೆ, ಬಟ್ ಕಡಿಮೆ ಅಲ್ಲ. ಆ ಮನೆ ಒಳಗಡೆ ಅಪ್ರಿಸಿಯೇಷನ್ಸ್ ಕಡಿಮೆ. ಬಂದ್ರೆ ಸರಿಂದ ಬರ್ಬೇಕು ವೀಕೆಂಡ್ ಅಲ್ಲಿ ಕಂಟೆಸ್ಟೆಂಟ್ಸ್ ಗಳಿಂದ. ಬಿಕಾಸ್ ದೇ ಆರ್ ಕಾಂಪಿಟೇಟರ್ಸ್. ಅವ್ರು ನಿಮ್ಮನ್ನ ಮನ್ಸಲ್ಲಿ ಇದ್ರೂ ಅಪ್ರಿಶಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ಅಪ್ರಿಶಿಯೇಟ್ ಮಾಡ್ತಾ ಹೊರಗಿನ ಪ್ರಪಂಚಕ್ಕೆ ಅವರು ಒಪಿನಿಯನ್ಸ್ ಕೊಡ್ತಾ ಇರ್ತಾರೆ, ಗುಡ್ ಒಪಿನಿಯನ್ ಕೊಡ್ತಾರೆ. ಅವ್ರು ಕಂಟೆಸ್ಟೆಂಟ್ ಆಗಿದ್ದಾಗ ಯಾಕೆ ಕೊಡ್ಬೇಕು? ಸೊ ಅದನ್ನ ಮೀರೇ ಇರೋದಿದೆಯಲ್ಲ, ಅದು ಬೇರೆ. ಅದು ಹನುಮು ಮಾಡ್ತಾರೆ, ಧನರಾಜ್ ಅವ್ರು ಮಾಡ್ತಾರೆ. ಇವ್ರು ಮಾಡಲ್ಲ ಅನ್ನೋದಕ್ಕೆ ಇವ್ರು ತಪ್ಪು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸೊ ಆ ಮನೆ ಒಳಗಡೆ ಎಕ್ಸೆಪ್ಟ್ ಎವ್ರಿ